ಕಾನ್ಫಿಡೆನ್ಸ್ ಹೆಂಗೆ ಕೆಲಸ ಮಾಡಲಿ ನಾನು? ಹುಡುಗರು ನನಗೆ ಹೆಂಗೆ ಮರ್ಯಾದೆ ಕೊಡ್ತಾರ? ನಾನು ಟೀಚರ್ ಆಗಿ ನಮ್ಮ ಶಾಲೆ ಟೀಚರ್ಸ್ಗೆ ನನ್ನಿಂದ ಸಮಸ್ಯೆ ಆಗೋದು, ಅವ್ರು ಹೆಂಗೆ ಮಕ್ಕಳಿಗೂ ಸಮಸ್ಯೆ ಆಗುತ್ತೆ, ಮಕ್ಕಳಿಗೆ ಸಮಸ್ಯೆ ಆಗೋದ್ರಿ. ನಾನು ಇದನ್ನ ನನ್ನ ಪಾಡಿಗೆ ನಾನು ರೋಡಲ್ಲಿ ನಡ್ಕೊಂಡು ಹೊಂಟೀನಿ, ದಾರಿಯಾಗಿದ್ದ ಕಲೆಸಕ್ಕೆ ಕುಂತಾರೆ ನನಗೆ. ರೋಡಲ್ಲಿ ನಡ್ಕೊಂಡು ಸುಮ್ಮನೆ ಹೊಂಟವನ್ನ ಕಿರಿಕಿರಿ ಆಯ್ತು ಅಥವಾ ಕಲ್ಲು ಎಸೆ ಒಂದು ಕಿರಿಕಿರಿ ಆಯ್ತು, ಡಿಸಿಷನ್ ಯಾರು ತಗೋಬೇಕು? ಕಲ್ಲು ಎಸ್ತಾರದ ಕಿರಿಕಿರಿ. ಮತ್ತೆ ನಾನು ಸುಮ್ಮನೆ ನನ್ನ ಪಾಡಿ ನಾನು ಡ್ಯೂಟಿ ಮಾಡಕೊಂತೀನಿ, ಕ್ಲಾಸ್ ತಗೊಂಡೆ ನನ್ನ ಪಾಡಿ ಆಫೀಸಲ್ಲಿ ಕೆಲಸ ಮಾಡಕೊಂತೀನಿ, ಏಕಾಏಕಿ ಬಂದು ಗಲಾಟೆ ಮಾಡಿದ್ರೆ ದಿನನಿತ್ಯ ಇಲ್ಲಿ ಗುಡಿ ಹತ್ರ ಕುಂದ್ರೋದು, ಇಲ್ಲಿ ಬಂದು ಕುಂದ್ರೋದು, ಬಾಯ್ ಮಾಡೋದು, ಪಬ್ಲಿಕ್ ಹುಡುಗರು ಇದ್ರಿ ಬ್ಯಾಗ್ ಕಿಸ್ಕೊಳ್ಳೋದು, ನಮ್ಮ ಮೊಬೈಲ್ ಕಿತ್ಕೊಂಡ್ಲು. ಇದಕ್ಕೆ ಪರಿಹಾರ ಏನು ಹೇಳ್ರಿ? ನೀವೇ ಹೇಳ್ರಿ. ಈಗ ಗಣಮಾಗಿ ನಾವು ಹುಟ್ಟಿರತ್ತಪ್ಪ, ಹೆಣ್ಮಗಳಾಕಿ ತನ್ನ ವ್ಯಾಪ್ತಿ ಒಂದು ಚೌಕಟ್ಟು ಅಂತ ಹೆಣ್ಣಿಗೆ ಇರ್ತೈತಲ್ಲ, ಆ ಚೌಕಟ್ಟು ಗೋಡೆ ಮಧ್ಯನೇ ಇರ್ಬೇಕ್ರಿ. ನಾಲ್ಕು ಗೋಡೆ ಮಧ್ಯೆ ಬಿಟ್ರ ಈ ತರ ಪಬ್ಲಿಕ್ ಆಗಿ ನಾನು ಹಿಡಿದು ಎಳ್ದಾಡ್ತಾಳ. ಕೊಪ್ಪಳದಲ್ಲಿ ನಾನು ಬೈಕ್ ಕೆಡವಿ, ಬೈಕ್ ಯಾವ ಪಕ್ಕದಲ್ಲಿ ಎತ್ತಕ್ ಬಂದ್ರ ಎತ್ತಬೇಡ್ರಿ ಬೈಕ್ ಇವು ಅಂತಂದು ಅದೇ ಬೈಕ್ ಒಳಗೆ ನನ್ನ ಬೈಕಿಂದ ಹತ್ತಿ ತಿರುಗ್ತಾಳ. ಬೈಕ್ ಎಳಿದ್ಲ, ಪೆಟ್ರೋಲ್ ಓಡಿಸಿದವ್ರಿ ಗಾಡಿ ಸ್ಟಾರ್ಟ್ ಆಗಿಲ್ಲ. ಬೈಕ್ ಎತ್ತಕ್ ಬಂದವರಿಗೆ ಅವ್ರಿಗೆ ಧಮಕಿ ಆಗ್ತಾಳ, ನೀವು ಎತ್ತಿದ್ರೆ ನಿಮ್ಗೆ ಇದು ಮಾಡ್ತಾನೋ ಅಂತ ಈಗ ದೂರ ಹೋದ್ರು ಅವರು. ಈಗ ಮತ್ತೆ ಪರಿಹಾರ ಹೆಂಗೆ ಸರ್ ಇದಕ್ಕೆ? ಪರಿಹಾರ ಅಂದ್ರೆ ಈಗ ಮಹಿಳಾ ಪೊಲೀಸ್ ಠಾಣೆಗೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಳ. ನಾನು ಕಂಪ್ಲೇಂಟ್ ಕೊಟ್ಟಿನಿ, ಹೊಳ್ಳಿ ನನಗೆ ಈ ಥರ ಸಮಸ್ಯೆ ಮಾಡ್ತಾ ಅಂತಂದು. ಇವತ್ತು ಸಾಯಂಕಾಲ 4 ಭೇಟಿ ಆಗ್ತೀವಿ ಸರ್ ಇದು ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿಯಾಗಿ ಇವ್ರು ಸರ್ PSI ಅವರು ನನಗೆ ನಂಬರ್ ಕೊಟ್ಟರು. ಅವರು ಆದಷ್ಟು ನೀವು ಬಗೆಹರಿಸ್ಕೊಂಡ್ರಿ ಅಂದ್ರೆ ಸರ ಮಕ್ಕಳಿಗೂ ಸಮಸ್ಯೆ ಸರ್ ಅದು ಬಗೆಹರಿಸಿ ನನಗೆ ಒಬ್ಬವನಿಗೆ ಎಲ್ರಿ ನಮ್ಮ ಶಾಲೆಗೆ ನಮ್ಮ ಇಡೀ ಮಂದನಕ್ಕೆ ಸಮಸ್ಯೆ ಐತಿ ಹೆಣ್ಮಗಳಿಂದ. ನಾನು ಯಾಕಾರ ಈ ಹೆಣ್ಮಗಳ ಜೊತೆಗೆ ನಾನು ಹೋದ್ನಪ್ಪ, ಆ ಟೈಮಲ್ಲಿ ನಾನು ಯಾಕೆ ಬುದ್ಧಿ ಕಳ್ಕೊಂಡ್ಬಿಟ್ಟೆ. ಮದುವೆ ಆಗಿದ್ದು ನಿಜ ಸರ್? ಮದುವೆ ಆಗಿದೆ ಅಂದ್ರೆ ಹೆಂಗ್ರಿ ಅದು ನಾನು ಏನು ಮಾಡಿದ್ರು ಅವ್ರೊಂದು ಫೋಟೋ ಹೇಳ್ತೀನಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ನೋಡವ ನಾಳೆ ನಾನು ಸರ್ಕಾರಿ ನೌಕರ, ನೀನು ಹಿಂಗೆ ಮಾಡಿದ್ರೆ ನನಗೆ ಸಮಸ್ಯೆ ಆಗುತ್ತೆ. ನಾನು ಯಾರಿಗೆ ಹೇಳಲ್ಲ, ನಾನು ಲಿವಿಂಗ್ ಟುಗೆದರ್ ಅಂತ ಹೇಳ್ತೀನಿ ಅಂತಂದು ಹೇಳಿದ್ದು. ಹೊಳ್ಳಿ ಒತ್ತಡ ಮಾಡಿ ನನಗೆ ಪುಟಾಸ್ ಗವಾಯಿಗಳ ಮಠದಲ್ಲಿ ಯಾರು ನಮ್ಮ ಹಿರಿಯರು ಯಾರು ಭಾಗವಹಿಸಿಲ್ಲ, ಸುಮ್ಮನೆ ಅಲ್ಲಿ ಇದು ಮಾಡಿ ಮ್ಯಾರೇಜ್ ಮಾಡ್ಕೊಂಡಂಗೆ ಒತ್ತಾಯ ಮಾಡಿದ್ಲು. ವಿಡಿಯೋ ಪ್ರೂಫ್ ಇಟ್ಕೊಂಡು ನನ್ನ ಅನುಮತಿ ಇಲ್ಲ ಆಧಾರ್ ಕಾರ್ಡ್ ತೊಗೊಂಡ್ಲು, ವೋಟರ್ ID ತೊಗೊಂಡ್ಲು, ಹೊಳೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಮಾಡ್ಸ್ಕೊಂಡ ಅಲ್ರಿ. ಗಂಡ ಹೆಂಡತಿ ಆದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಬ್ಬರು ಸೈನ್ ಬೇಕನ್ನೋದು ಆಕಿಗೆ ಗಮನಕ್ಕಿಲ್ಲರ, ಅವ್ರಿಗೆ ಆಫೀಸ್ನಾಗ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬರಲ್ಲ. ನಂಗೆ ಎಲ್ಲ ಸರ್ಟಿಫಿಕೇಟ್ ಮಾಡ್ಸ್ಕೊಂಬಿಟ್ಲ ಆಕಿ. ಮ್ಯಾರೇಜ್ ಸರ್ಟಿಫಿಕೇಟ್ ಈಗ ನಾನು ಒಂದೇ ಹೆಂಡ್ತಿ, ನನಗೆ SR ಒಳಗೆ ಹೆಸರು ಐತಿ, ನನ್ನ ಮಕ್ಕಳ ಫೋಟೋ ಅದಾವು, ಅವ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ. ನಮ್ಮದು 20 ವರ್ಷ ಜೀವನ ಮಾಡಿ ನಾವು. ಈ ಹೆಣ್ಮಗಳು ದಾರ್ಯಾಗ ಹೋಗಿ ಓಡಿ ಬಂದು ಈ ಥರ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸಂದ್ರ ಅಂದ್ರೆ ಕಾನೂನು ಗಾಳಿ ತೂರಿದಂಗೆ ಅದಲ್ರಿ ಹೆಣ್ಮಗಳು. ಮತ್ತು ನಾಳೆ ನಿಮ್ದು ಸಂಬಳಕ್ಕೆ ಕಣ್ಣು ಹಾಕ್ಯಾರ್ರಿ ಅವರು? ಕಣ್ಣು ಹಾಕ್ಲ್ರಿ ಸರ್. ನಾನು ಆಕಿಗೆ ಬಿಟ್ಟು ಆಕಿ ಜೊತೆಗೆ ಅದೀನಿ, ಈಗ ಜೊತೆಗೆ ಅದೀನಿ. ನಮ್ಮ ಮಗ ಇದ್ದಿದ್ದಕ್ಕೆ ನಾ ಒಂದು 2 ದಿವಸ ಇಲ್ಲಿ ಇರೋ ಪ್ರಸಂಗ ಬಂತು. ನಾನು ನೆಕ್ಸ್ಟ್ ಈಗ ಸೋಮವಾರ ಬರ್ತೇನೆ ಅಂತ ಹೇಳಿದ್ದೆ. ಸೋಮವಾರ BO ಬಂದು ನಮ್ಮ ಶಾಲೆಗೆ ಗಲಾಟೆ ಆಯಿತು. ಹೊಳ್ಳಿ ನನಗೆ ಶುಗರ್ ಬಂದವನು ಹಿಡಿದು ಎಳ್ದಾಡ್ತಾರಂತಂದು ನಮ್ಮ ಊರಿಗೆ ಹೆದರಿಕೊಂಡು ಹೋಗ್ಬಿಟ್ಟು ನಾನು ಕೊಪ್ಪಳದ ಪಬ್ಲಿಕ್ ಹಿಡಿದು ಎಳ್ದಾಡಿದ್ರೆ ನಾನು ಎಲ್ಲಿ ಹೋಗಲಿ? ಇಲ್ಲಿ ಶಾಲೆ ಮರ್ಯಾದೆ ತೆಗೆದ್ಲು, ಕೊಪ್ಪಳದಲ್ಲಿ ಮರ್ಯಾದೆ ತೆಗಿತಾಳ ಅಂತಂದು ಪಬ್ಲಿಕ್ ಆಗಿ ನಿಮ್ಮನ್ನ ಒಂದು ಹೆಣ್ಣು ಎಳ್ದು ಬಿಟ್ರೆ ನೀವು ಏನು ಮಾಡ್ತೀರಿ? ಈಗ ಅಲ್ಲ ಒಂದೇನಂದ್ರೆ ಸರ್ ಅವ್ರ ಡಿಮ್ಯಾಂಡ್ ಏನು ಸರ್ ಅಂತ? ಡಿಮ್ಯಾಂಡ್ ಏನಿಲ್ಲ, ಆಕೆ SR ಒಳಗೆ ಹೆಸರು ಕೂಡಿಸ್ಬೇಕಂತ ಆಗಿದೆ. SR ಒಳಗೆ ಹೆಸರು ಕೂಡ್ಸಕ್ಕೆ ಸಾಧ್ಯತೆ ಅಂತ ನೀವು ಹೇಳ್ಬಿಡ್ರಿ. ಅಲ್ಲ ಕಾನೂನು ಮೀರಿ ಯಾವುದು ಮಾಡೋಕ್ಕಾಗಲ್ಲ, ಅದು ಬರಲ್ರ. ನೆಕ್ಸ್ಟ್ ನೀನು ನಿನ್ನ ಮಕ್ಕಳು ಹೆಂಡತಿ ಕಡೆ ಹೋಗಂಗಿಲ್ಲ, ಇಲ್ಲೇ ನನ್ನ ಜೊತೆಗೆ ಇರ್ಬೇಕು. ಡೈವರ್ಸ್ ಬೇಕಂತಾರಲ್ಲ, ನಾನು ಯಾಕೆ ಡೈವರ್ಸ್ ಕೊಡ? ನನ್ನ ಹೆಂಡತಿ ಮಕ್ಕಳು ಡೈವರ್ಸ್ ಕೊಡಲ್ಲ. ನಾನು ಈಗ ನೀವು ಅವರಿಗೆ ಡೈವರ್ಸ್ ಕೊಡಕ್ಕೆ ಸಾಧ್ಯತೆ ಇಲ್ಲ ಐತ್ರಿ. ಅದಕ್ಕೆ ಬಂದಿರೋ ಮದುವಿನ ಅಧಿಕೃತ ಅಲ್ಲಲ್ಲ, ಮದುವೆ ನಾನು ಅಧಿಕೃತ. ಡೈವರ್ಸ್ ಹೆಂಗಾಗುತ್ತೆ ಹೇಳ್ರಿ? ಡೈವರ್ಸ್ ಕೊಡಕ್ಕೆ ಬರಲ್ಲ ಆಕಿಗೆ. ಅಲ್ಲ ಕಾನೂನು ಪ್ರಕಾರ ನೀವು ಅವ್ರ ಜೊತೆ ಮದುವೆ ಆಗಿಲ್ಲ ಸರ್? ಕಾನೂನು ಪ್ರಕಾರ ಮದುವೆ ಊರ್ಜಿತ ಅಲ್ರಿ ಅದು. ಈಗ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡ್ಲಾರ್ದೆ ಎರಡನೇ ಮದುವೆ ಆಗಕ್ಕೆ ಬರಲ್ಲ. ನಮ್ಮ ಲೆವೆಲ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಒಪ್ಪಂದದ ಮೇಲೆ ನಡೆದಿದ್ದ ಘಟನೆ ನಾವು ಜೀವನ ಮಾಡಕ್ ಕುಂತೀವಿ. ನಾವು ಒಟ್ಟಿಗೆ ಜೀವನ ಮಾಡಕ್ ಕುಂತೀವಿ. ಒಟ್ಟಿಗೆ ಜೀವನ ಮಾಡಿದಾಗ ಒಳ್ಳೆ ಪೀಸ್ಫುಲ್ ವಾತಾವರಣ ಕ್ರಿಯೇಟ್ ಮಾಡ್ಬೇಕಲ್ಲ ಆಕಿ. ಪ್ರತಿ ಹಂತದಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿದ್ರನ್ ಸರ್. ನಮ್ಮ ಹೆಂಡತಿ ಮೊದಲು ಯಾದಗಿರಿಯಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ರು. ಯಾವಾಗ ಇಲ್ಲಿ ಡೈರೆಕ್ಟ್ ಮುಂಡ್ರಾಬಾದಿಗೆ ಟ್ರಾನ್ಸ್ಫರ್ ಆಗಿ ಬಂದ್ರಲ್ಲ 6-7 ತಿಂಗಳಾಯ್ತು. ಅವಾಗಿದ್ದ ಈಕಿ ಹಾವಳಿ ಚಾಲು ಆಯ್ತು. ಮುಂಚೆ ಸ್ಟಾರ್ಟಿಂಗ್ ಚೆನ್ನಾಗಿದ್ರು. ಮೊದಲು ಇದ್ರ ಕಿರಿಕಿರಿ ಇದ್ಲು. ಮೊದಲು ಇಲ್ಲಿ ಶಾಲೆ ಇಲ್ಲಿ ಬಂದು ಗಲಾಟೆ ಮಾಡೋದು ಮಾಡ್ತಿದ್ದಿಲ್ಲ. ಇತ್ತೀಚೆಗೆ 7 ತಿಂಗಳಿಂದ ಏನು ಮಾಡಿದ್ರು, ನಾನು ಆಕಿ ಜೊತೆಗೆ ಕೊಪ್ಪಳದಾಗ 5-6 ದಿವಸ ನಿಂತಿದ್ದಾರೆ. ನೆಕ್ಸ್ಟ್